ನಮಸ್ಕಾರ. ಸುದ್ದಿ ಮನೆಯಿಂದ ಗಣೇಶ್ ಕಾಸರಗೋಡು. ಸುದ್ದಿ ಮನೆಯಿಂದ ರವಿ ಮನೆಗೆ ಬಂದಿದ್ದೀನಿ. ರವಿ ಮನೆ ಅಂದರೆ ರವಿ ಬೆಳಗೆರೆ ಅವರ ಗೃಹ ಕಚೇರಿ. ಅಕ್ಷರ ಬ್ರಹ್ಮ ಅಂತಾರೆ, ಅಕ್ಷರ ಮಾಂತ್ರಿಕ ಅಂತಾರೆ, ಇನ್ನು ಏನೇನೋ ಬಿರುದುಗಳಿದೆ. ಅದು ಎಷ್ಟು ಬಿರುದುಗಳು ರವಿ ಬೆಳಗೆರೆ ಸಿಕ್ಕಿದೆ ಅಂತ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲದಷ್ಟು ಬಿರುದುಗಳು ಸಿಕ್ಕಿದೆ. ಅಭಿಮಾನಿಗಳ ಸಂಖ್ಯೆ ಎಲ್ಲರಿಗೂ ಗೊತ್ತಿದ್ದದೆ. ಅಂಥ ರವಿ ಬೆಳಗೆರೆ ಅವರ ಆಫೀಸಿಗೆ, ಹಾಯ್ ಬೆಂಗಳೂರು ಆಫೀಸ್ನಲ್ಲಿ ನಾನು ಕೂತಿದ್ದೀನಿ. ಮತ್ತು ನನ್ನ ಜೊತೆ ರವಿ ಬೆಳಗೆರೆ ಅವರ ಅಳಿಯ ಶ್ರೀನಗರ ಕಿಟ್ಟಿ ಮತ್ತು ಅವರ ಮಗಳು ಭಾವನಾ ಬೆಳಗೆರೆ ಇದ್ದಾರೆ. ಮೊದಲು ಅವರನ್ನು ಸ್ವಾಗತಿಸೋಣ. ವೆಲ್ಕಮ್. ಥ್ಯಾಂಕ್ ಯು. ದೊಡ್ಡ ಸಾಮ್ರಾಜ್ಯ ಬಿಟ್ಟು ಹೋಗಿದ್ದಾರೆ, ಸಣ್ಣದೇನಲ್ಲ. ಏನು ಅನ್ನಿಸ್ತದೆ? ಫಸ್ಟು ಬಿಟ್ಟು ಹೋದ್ರು ಅಂತ ಯಾಕೆ ಬೇಜಾರಾಗತ್ತೆ, ಯಾಕೆ ಹೋದ್ರು ಅನ್ನೋದು ಅದು ನೆನಪಾಗತ್ತೆ. ನಾನೀಗ ಬರ್ತಾ ಹೇಳಿದೆ, ಅಲ್ಲಿ ಫೋಟೋನ ಕೆನ್ನೆ ತಟ್ಟಿ ಯಾಕೋ ಅವಸರ ಮಾಡಿ ಹೋದೆ ಅಂತೇಳಿ. ಸೊ ಅದು ನಮ್ಮ ಬಾಂಧವ್ಯ. ಅದು ಹೌದು. ಸಾಮ್ರಾಜ್ಯ ಕಟ್ಲಿಕ್ಕೆ ಅವ್ರು ಎಷ್ಟು ಅಂದರೆ ಹೋರಾಟ ನಡೆಸಿದ್ರು, ಎಷ್ಟು ಶ್ರಮ ಪಟ್ಟರು, ಅದು ನಿಮ್ಗೆ ಗೊತ್ತು. ಹೊಸದೇನಲ್ಲ, ನಿಮಗೆ ಮೊದಲನೇ ಸ್ಟೆಪ್ಪಿಂದ ಗೊತ್ತು. ಅದರಿಂದ ಅದ್ರ ಬಗ್ಗೆ ಖುಷಿ ಇದೆ. ಯಾಕಂದರೆ ಅಷ್ಟೊಂದು ನಾವು ತುಂಬ ಸಣ್ಣವರು ಅರಿವು ಇಲ್ಲದೆ ಇದ್ದರೂ ಕೂಡ ನಮಗೆ ಮನೆಯಲ್ಲಿ ಕಷ್ಟ ಇದೆ ಅನ್ನೋದೊಂದು ಅರಿವು ಅಂತೂ ಆಗ್ತಿತ್ತು. ಸೊ ಅದನ್ನು ಮೀರಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ, ಅದರಲ್ಲೂ ಅಷ್ಟು ಹಾಯ್ ಬ್ಯಾಂಗ್ಳೂರು ಕಿಟಪ್ಪ ಯಾವಾಗೂ ಹೇಳ್ತಾ ಇರ್ತಾನೆ, ಇದು ಆಲದ ಮರ, ಇದು ಹಾಯ್ ಬ್ಯಾಂಗ್ಳೂರು ಅನ್ನೋದ್ರಿಂದನೇ ಎಲ್ಲವೂ ಹುಟ್ಕೋತಾ ಬಂತು. ಗೋಮನ್ಸಿ ಆಗಿರ್ಬೋದು, ಕ್ರೈಮ್ ಡೈರಿ ಆಗಿರ್ಬೋದು, ಎಂದು ಮರ್ಯಾದ ಹಾಡಾಗಿರ್ಬೋದು, ಈ ದೊಡ್ಡ ಸಂಸ್ಥೆ ಪ್ರಾರ್ಥನಾ ಆಗಿರ್ಬೋದು. ಸೊ ಮೂಲ ಮರಿಬೇಡ ಯಾವತ್ತೂ, ಬಂದಿರೋದು ಮೂಲ ಮರಿಬೇಡ ಯಾವತ್ತೂ. ನಾನು ನಿಲ್ಲಿಸ್ಬಿಟ್ಟಿದ್ದೆ ಪತ್ರಿಕೆನ ಅಪ್ಪನ ನಂತರ. ಸೊ ಯಾಕೆ ನಿಲ್ಲಿಸಿದ್ಯಾ, ಇದು ಬೇರು, ಇದು ಆಲದ ಮರ, ಇದನ್ನೇ ಬಿಟ್ಬಿಟ್ರೆ ನಾವು ಬೇರೆದೆಲ್ಲ ಬಿಟ್ಟಂಗೇನೆ, ಅದೆಲ್ಲ ಬರೀ ಬ್ರ್ಯಾಂಚಸ್ಸು. ಸೊ ಸ್ಟಾರ್ಟ್ ದಿಸ್ ಅಂತ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಸಾಮ್ರಾಜ್ಯ ಕಟ್ಟಿದ್ದಾರೆ, ತುಂಬ ಖುಷಿ ಇದೆ. ಅದನ್ನು ನಡ್ಸ್ಕೊಂಡು ಹೋಗೋಷ್ಟೇ ದೊಡ್ಡ ಜವಾಬ್ದಾರಿನೂ ಇದೆ. ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಗುಡ್. ಅಂಥ ಸಾಮ್ರಾಜ್ಯವನ್ನು ನೋಡಿ ಲವ್ ಮಾಡಿದ ಎಂಥದ್ದು ಕಿಟ್ಟಿ ನಿಂದು ಕತೆ? ಇರ್ಬೋದಾ ಅಲ್ಲ, ನನಗೆ ಅವ್ರ ಮಗಳು ಅಂತಲೇ ಗೊತ್ತಿರಲಿಲ್ಲ. ನಿಮಗೆ ಗೊತ್ತು ಚೆನ್ನಾಗಿ. ಮತ್ತು ನಿಮ್ಮ ಹತ್ರ ಮಾತಾಡೋಕೆ ಕೂತ್ಕೊಳ್ಳೋದು ಯಾವಾಗಲೂ ಒಂದು ಸಂತೋಷದ ವಿಷಯನೇ. ನನ್ನ ಸಿನಿಮಾಗೆ ಬಂದಾಗ ಫಸ್ಟ್ ಆರ್ಟಿಕಲ್ ಮಾಡಿದವ್ರು ನೀವು. ಕಳನಗರ ಕಿಟ್ಟಿ ಅಂತ ಬರೆದು ಒಂದು ಆರ್ಟಿಕಲ್ ಮಾಡಿದ್ದೆ, ವಿಜಯ ಕರ್ನಾಟಕ. ಹಾಂ, ನಮ್ಮ ಡಿ ಸಿ ನಾಗೇಶ್ ಅವ್ರ ಫೋಟೋಸ್ ತೆಗೆದಿದ್ರು. ನೀವು ನಿಮ್ಮ ಮನೆಗೆ ಬಂದಿದ್ದೆ, ನಾನು ಆ ಆರ್ಟಿಕಲ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಅವತ್ತಿನಿಂದ ಇವತ್ತಿನವರೆಗೂ ಆ ಒಂದು ಸಂಬಂಧ, ಆ ಸೂಕ್ಷ್ಮತೆ ಹಾಗೇ ಇದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಖಂಡಿತ. ನಾನೊಂದು ದಿವಸ ಶ್ರೀನಿವಾಸ ನಗರದಲ್ಲಿ ಹೋಗ್ತಾ ಇರುವಾಗ ವಿದ್ಯಾಪೀಠ ಸರ್ಕಾರ ಇಬ್ಬರು ನೋಡಿ ಗಾಬರಿ ಆಯ್ತದೆ ನನಗೆ. ನಿಮಗೆಲ್ಲ, ನನಗೆ ಗಾಬರಿ ಅಲ್ಲ, ಹೇಳ್ಬೇಕಾ ಬೇಡವಾ ರವಿ ಹತ್ರ? ಹೇಳಿಬಿಟ್ರೆ ಏನಾಗುತ್ತೆ, ಏನು ತಿಳ್ಕೊಳ್ತಾರಂತ ಗೊತ್ತಿಲ್ಲ. ಬಟ್ ಹೇಳಿಬಿಡ್ತಾನೆ ಅಂತ ಒಂದು ಡೌಟ್ ಇತ್ತು ನನಗೆ. ಅಲ್ಲ, ಹೇಳ್ತಾರೆ ಅಂತಿತ್ತು, ಬಟ್ ಹೇಳದೇ ಇರೋದಕ್ಕೂ ನನಗೊಂದು ಇತ್ತು. ನಾನು ಏನೋ ಅಕಸ್ಮಾತ್ ಅವಳ ಜೊತೆಲಿ ಹೋಗ್ತಿದ್ದು. ಅವಳು ಮೊದಲಾಗಿ ನಿಮ್ಮ ಮಗಳು, ಅವಳೇ ಮಗಳ ಜೊತೆ ಇರೋವನು ಸಭ್ಯನಾಗಿದ್ದಕ್ಕೆ ನೀವು ಸುಮ್ಮನೆ ಆದ್ರಿ ಅಂತ ಅನ್ಸುತ್ತೆ. ಅವನಾರೋ ಪೋಲಿ ಪುಂಡ ಆಗಿದ್ರೆ ನೀವು ಡೆಫಿನೆಟ್ ಆಗಿ ಹೇಳ್ತೀವಿ, ಅಲ್ಲೋ ರವಿ, ಏನು ರವಿ ಇದು ಅಂತೇಳಿ. ಖಂಡಿತ. ಬಟ್ ಲವ್ ಸ್ಟಾರ್ಟ್ ಆದ ಹೇಗೆ ಅದು? ಯಾರು? ನಾನೊಂದು ಸೀರಿಯಲ್ ಮಾಡ್ತಾ ಇದ್ದೆ, ಪ್ರೀತಿಗಾಗಿ, ಹಂಸಲೇಖ. ಅದರಲ್ಲಿ ಅವಳ ಸ್ನೇಹಿತೆ ಒಬ್ಳು ಆ್ಯಕ್ಟ್ ಮಾಡಿದ್ಲು. ಅವಳ ಜೊತೆಗೆ ಬರೋಳು ಇವಳು. 1-2-3 ಸತಿ ಬಂದಿದ್ಲು. ಏನೋ ತುಂಬ ಸಾದಾ ಸೀದಾ ಹುಡುಗಿ ಅಂತ ಅನ್ನಿಸ್ತಾ ಇದ್ಲು, ಆರಾಮಾಗಿರೋವಳು. ಸರಿ, ಓಕೆ, ಪ್ರಯತ್ನ ಪಡ್ಬೋದಲ್ಲ, ಕೇಳಲ್ಲ ಇವಳನ್ನ ಅಂತ. ಕೇಳಿದೆ ಒಂದು ಸತಿ. ನಮಗದೆಲ್ಲ ಇಲ್ಲಪ್ಪ ಅಂತಂದ್ಲು. ಸರಿ, ಸುಮ್ಮನೆ ಅದೇ. ಹಾಗೆ ಇನ್ನೊಂದು 2-3 ಸತಿ ಭೇಟಿ ಆದಮೇಲೆ, ನಾನು ಅವಾಗ ಚಂದ್ರಚಕೋರಿ ಸಿನಿಮಾ ಮಾಡ್ತಾಯಿದ್ದೆ. ಮಾತಾಡಿದ್ವಿ. ನಾನು ಹೈದ್ರಾಬಾದ್ ಹೋದೆ, 1 ತಿಂಗಳು ಶೂಟಿಂಗು. 1 ತಿಂಗಳು ಅಲ್ಲಿ ನನಗೆ ಒಂದಿನಕ್ಕೆ 3,000 ಕೊಡೋರು ಸಂಭಾವನೆ ಅಂತ. 30 ದಿನ ಶೂಟಿಂಗು, 90,000 ಕೊಟ್ಟಿದ್ರು. ಅದರಲ್ಲಿ 60,000 ಫೋನ್ಗೆ ಖರ್ಚಾಗಿತ್ತು. ಇದೆಂತ ಅವಾಗ ಇದಲ್ಲ
ಅಂದ್ರೆ ಇನ್ಕಮಿಂಗ್ ಹೋದ್ರೆ ಹೌದು. ಎಕ್ಸ್ಪೆನ್ಸಿವ್, ಆಮೇಲೆ ಆ ಟೈಮ್ ಅಕೌಂಟ್ ಆಗುತ್ತೆ. ವಾಪಸ್ ಬಂದೆ ಒಂದಿನ ಲಿಫ್ಟಲ್ಲಿ ಕೇಳಿದೆ, ನಾನು ಐ ಲವ್ ಯು ಅಂತ ಕೇಳಿದ್ದೆ, ನಾನು ಮದುವೆ ಮಾಡ್ಕೋತೀಯ ಅಂತಲೇ ಕೇಳಿದೆ. ಡೈರೆಕ್ಟ್. ಆಮೇಲೆ ಮಾತಾಡ್ತೀನಿ ಅಂತ ಲಿಫ್ಟಿಂದ ಕೆಳಗೆ ಇಳಿದ್ಲು, ಗಾಡಿ ತೊಗೊಂಡು ರೆಗ್ಯುಲರಾಗಿ ಡ್ರಾಪ್ ಮಾಡ್ತಿದ್ದವಳು, ಅವ್ರು ಡ್ರಾಪು ಮಾಡಲಿಲ್ಲ, ಹಂಗೆ ಹೊಟ್ಟೋದ್ಲು. ಸರಿ ಮನೆಗೆ ಹೋದೆ, 10 ದಿನ 15 ದಿನ ಫೋನ್ಗೇನು ಮಾಡ್ತಾಯಿಲ್ಲ, ನಾನು ಮಾಡಿದ್ರು ರಿಸೀವ್ ಮಾಡ್ತಾಯಿಲ್ಲ. ಏನು ಕೇಳ್ಬಿಟ್ಟು ನಾನೇನೋ ಒಂದು ಸ್ನೇಹನೂ ಹಾಳು ಮಾಡ್ಕೊಂಡೆ ಅನ್ನೋ ಥರದ್ದು ಬೇಜಾರಾಗಿತ್ತು, ಸುಮ್ಮನಾಗಿದ್ದೆ. ಆಮೇಲೆ ಒಂದಿನ ಫೋನ್ ಮಾಡಿದಾಗ ಅವಳು ಹ್ಞೂ ಅಂದ್ಲು, ಮುಗೀತು, ಆಕಾಶಕ್ಕೆ ಏಣಿ ಹಾಕ್ದಂಗೆ ಆಗಿತ್ತು. ನಾವು ಜೊತೆಯಲ್ಲಿ ಓಡಾಡೋಕ್ಕೆ ಶುರು ಮಾಡಿ ಒಂದು 4-5 ತಿಂಗಳಾದ್ಮೇಲೆ ಗೊತ್ತಾಗಿದ್ದು ನನಗೆ ಇವಳು ರವಿ ಬೆಳಗೆರೆ ಮಗಳು ಅಂತ. ಗೊತ್ತಾಗಿರ್ತಾರೆ ಮೊದಲೇ? ಆವಾಗ ಆಯ್ತು ತಿರ್ಗಿ ಆಕಾಶ ಬಿದ್ದಂಗೆ. ಎರಡು ಸಲ ಅದು ಗೊತ್ತಾಗಿದ್ದು ಒಳ್ಳೆ ಮಜಾ. ಹೇಳಿ ಹೋಗೋ ಕಾರಣ ಸೀರಿಯಲ್ಗೆ ಅಪ್ಪ ಪ್ರೊಡಕ್ಷನ್ಗೆ ETV, ಅವಾಗ ಕಲರ್ಸ್ ಅಲ್ಲ ETV ನಲ್ಲಿ ಒಪ್ಪಿಗೆ ಆಗಿತ್ತು, ಹೇಳಿ ಹೋಗೋ ಕಾರಣ ಪ್ರಾಜೆಕ್ಟ್ ಮಾಡಿ ಅಂತ. ಸೊ ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾನಿಲ್ಲಿ ಕೆಲಸ ಅಲ್ಲ, ಇನ್ನು ಓದ್ತಿದ್ದೆ, ಬಟ್ ಇಲ್ಲಿದ್ದೆ ನಾನು. ಅಪ್ಪ ಅವಾಗ ಬನ್ನಿ ಬಾ ಅಂದ ತಕ್ಷಣ ಬರಬೇಕಲ್ಲ, ಹಂಗಿದ್ದೆ. ಆ ಟೈಮಲ್ಲಿ ಅದೇ ಇವಳ ಪ್ರೀತಿಗಾಗಿನಲ್ಲಿ ಮಾಡ್ತಾ ಇದ್ದ ನನ್ನ ಸ್ನೇಹಿತೆ ಏನಿದ್ಲು, ಅವಳು ಪರಿಚಯ ಅಪ್ಪಂಗೆ ಆಗಿತ್ತು. ಸೊ ಅಪ್ಪನ ಪ್ರಕಾರ ಏನು ಅಂದರೆ ಸೀರಿಯಲ್ ಲಿಂಕು ಬಾ ನೀನು ಕೇಳಿದ್ರೆ ಸಿಗಬಹುದು ಇವನ ಪತ್ತೆ ಅಂತ. ನನ್ನನ್ನು ಇದೇ ಜಾಗದಲ್ಲಿ ಕೂತ್ರು, ನಾನು ಇಲ್ಲಿ ಬಂದೆ, ಕರೆದ್ರು, ಬನ್ನಿ ಅಂದರು. ಹಾಪ ಅಂದೆ. ಯಾರೋ ಶ್ರೀನಗರ್ ಕಿಟ್ಟಿ ಅಂತ, ಅಷ್ಟೊತ್ತಿಗಾಗಲೇ ನಮ್ಮಿಬ್ರು ಸಂಬಂಧ ಸ್ಟಾರ್ಟ್ ಆಗೋಗಿತ್ತು. ಯಾರೋ ಶ್ರೀನಗರ್ ಕಿಟ್ಟಿ ಅಂತ ಅವ್ನ ಫೋನ್ ನಂಬರ್ ಪತ್ತೆ ಹಚ್ಚು ಅಂತ ಹೇಳಿದ್ರು. ನನ್ನ ಬಾಗಿಲಿದೆ 98 ಅಂತ. ಸರಿ, ಆಮೇಲೆ ನಾನು ಸರಿ ಆಯಿತು ಅಂತ ಹೇಳಿ ಆಚೆ ಬಂದು ಜೋಗಿ ಅಂಕಲ್ ಫೋನ್ ಮಾಡಿ, ಜೋಗಿ ಅಂಕಲ್ ಹತ್ರ ಏನೋ ನಾಟಕ ಇಸ್ಕೊಂಡೆ ಅಂತ ಹೆಂಗೆ ಗೊತ್ತಾಗ್ಬೇಕಲ್ಲ ಅಂತ ನಾಟಕ ಮಾಡಿ, ಅವ್ರು ರಾಂಗ್ ನಂಬರ್ ಅಂದ್ರೆ ಹಳೆ ನಂಬರ್ ಕೊಟ್ಟರು. ನನ್ನ ಹತ್ರ ಇದ್ದಿದ್ದು ಹೊಸ ನಂಬರು, ಅದನ್ನ ತೆಗೆದು ಜೋಗಿ ಅಂಕಲ್ ಕೊಟ್ಟರು, ತಗೊಳ್ಳಿ ಅಂತ ಕೊಟ್ಟೆ. ಅಪ್ಪಂಗೆ ಜಿಮ್ಮಲ್ಲಿದ್ದ ಅವಾಗ, ಇನ್ನ ಗೊತ್ತಿರ್ಲಿಲ್ಲಲ್ಲ. ಆಮೇಲೆ ಯಾವಾಗೂ ಹೇಳೋನು. ಆಮೇಲೆ ಎಂತ ದೊಡ್ಡ ಕಳ್ಳ ಏನು ಅಂದ್ರೆ, ಇದ್ರಲ್ಲಿ ಹಾಯ್ ಬ್ಯಾಂಗ್ಳೂರಲ್ಲಿ ಬರ್ತಾ ಇದ್ದಿದ್ ಲವ್ಲವಿಕೆನ ಪ್ರತಿ ಗುರುವಾರ ತಾನು ಫೋನ್ ಮಾಡಿ ತಾನೇ ಬರ್ದಂಗೆ ಓದೋದು. ನಾನ್ ಕೂತ್ಕೊಂಡು ಅವನು ಲವ್ಲವಿಕೆ. ಸೊ ಅವನಿಗೆ ಗೊತ್ತಿಲ್ವಲ್ಲ ನಾನು ಅವ್ರ ಮಗಳು. ಎಡಿಟ್ ಮಾಡಿ ನಾನು ಯಾವ್ಯಾವ್ದು ನಮ್ಗೆ ಹೋಲಿಕೆ ಬರ್ತಾ ಇಲ್ಲ ಅದನ್ನ ತೆಗಿತಾ ಇದ್ದಾನೆ ಅಂತ ನನ್ನ ಮನ್ಸಲ್ಲಿ ನಕ್ಕೊಂಡು ಸುಮ್ಮನಾಗ್ತಿದ್ದೆ. ಅದಾದ್ಮೇಲೆ ಅದೇ ಇವಾಗ ಪತ್ತೆ ಹಚ್ಚಿದ ತಕ್ಷಣ ಆಗ್ಬೇಕು ಅಪ್ಪಂಗೆ ಏನಾದರೂ ಕೆಲಸ ಆಗಬೇಕು ಅಂತಂದರೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿದ್ದಾನೆ. ಮತ್ತು ಈ ಥರ ನಾನು ರವಿ ಬೆಳಗೆರೆ ಅಂತ ಮಾತಾಡೋದು, ನಾನು ನಿನ್ನನ್ನು ಭೇಟಿ ಆಗಬೇಕು ಬಾ ಅಂತ. ಜಿಮ್ಮಲ್ಲಿದ್ದ. ಸರಿ, ನನಗೆ ಫೋನ್ ಮಾಡ್ದ, ಬಾ ನೀ ಗೆಸ್ ವಾಟ್, ಯಾರು ಮಾಡಿದ್ರು ಫೋನು ಅಂತ. ಯಾರು? ರವಿ ಬೆಳಗೆರೆ ಮಾಡಿದ್ರು. ನನಗೆ ಗೊತ್ತು ನಿಂಗೆ ಮಾಡ್ತಾರೆ, ನಾನು ಇಲ್ಲೇ ಬೇರೆ ಇದ್ದೀನಿ. ಸರಿ ಆಯಿತು. ನಾನು ಕೆಳಗಡೆ ಪ್ರಾರ್ಥನಾ ಆಗ್ತಾ ಸ್ಟಾರ್ಟ್ ಆಗಿತ್ತು. ಕೆಳಗಡೆ ಅಡ್ಮಿನ್ ಡಿಪಾರ್ಟ್ಮೆಂಟ್ ಎಲ್ಲ ಕೂತ್ಬಿಟ್ಟೆ, ಕಾಣಿಸೋದು ಬೇಡ ಇವನಿಗೆ ಅಂತ. ಆಮೇಲೆ ಬಂದ. ಅಪ್ಪಂಗೊಂದು ಚಟ ಇತ್ತು, ಇವಾಗ ನೀವು ಹಾಕೊಂಡೋ ಶರ್ಟ್ ಇಷ್ಟ ಆದರೆ ನಿಮಗೂ ಗೊತ್ತು, ನನಗೂ ಒಂದು ತೊಗೊಂಬರ ಅಂತ ಆ ಥರ. ಆಮೇಲೆ ನಿಮ್ಮ ಅದೋ ಪೆನ್ ಇಷ್ಟ ಆಯಿತು, ನನಗೂ ಇದೇ ಥರ ಪೆನ್ ಬೇಕು ಅಂತ. ಸೊ ಇಂಥವು ಇತ್ತಲ್ಲ. ಟ್ರ್ಯಾಕ್ ಪ್ಯಾಂಟಲ್ಲಿ ಬಂದಿದ್ದ, ಜಿಮ್ಮಿಂದ ಡೈರೆಕ್ಟ್ ಬಂದಿದ್ದ. ಓ ನೀನು ಒಬ್ಬನೇ ನಾ ಜಿಮ್ ಮಾಡೋದು, ನಾನು ಜಿಮ್ ಮಾಡ್ತೀನಿ ಅಂತ. ಮೇಲ್ಗಡೆ ರೂಮಲ್ಲಿ ಟ್ರೆಡ್ಮಿಲ್ ಅಂದರೆ ಜಿಮ್ ರೂಮ್ ಅಂತ ಒಂದು ಟ್ರೆಡ್ಮಿಲ್ಲು, ಒಂದಿಷ್ಟು ಬೇರೆ ಬೇರೆ ಐಟಮ್ಸ್ಗಳು ಏನೇನು ಇರುತ್ತೆ ಜಿಮ್ ಐಟಮ್ಸು, ಅದೆಲ್ಲ ಇಟ್ಟಿತ್ತು. ಅಲ್ಲಿ ಮೇಲ್ಗಡೆ ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದು, ಈ ಫೋಟೋ ಹಾಕಿದ್ರು. ಸೊ ಆ ಫೋಟೋನ ನೋಡಿದವನು ಎಂಟ್ರ್ ಆಗ್ತಾ ಇದ್ದಂಗೆ ಅದಿದೆ ಅಂತ ಬಾಯಿ ತಗೊಂಡು ನಿಂತಿದ್ದಾನೆ, ಒಳಗೆ ಹೋಗ್ತಾ ಇಲ್ಲ. ಅಪ್ಪ ಪಡೆಗೆ ಬಾರೋ, ನನ್ನ 2ನೇ ಮಗಳು ಅವ್ರು ಮಾಡಿದವರು ಶೂಸ್ ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಅಪ್ಪ ಜಗತ್ತಿನ ಎಲ್ಲ ವಿಷಯ ಗೊತ್ತಿರೋಂಥಪ್ಪ ಮನುಷ್ಯನಿಗೆ ತನ್ನ ಮನೇಲಿ ಏನು ನಡೀತದೆ ಅಂತ ಗೊತ್ತಿಲ್ಲ. ಅವಾಗ ಗೊತ್ತಾಗಿದ್ದ ಆ ಸಮಯಕ್ಕೆ, ಈ ಕುಳ್ಳಿ ಕೆಲಸ ಮಾಡಿಟ್ಟಿದ್ದಾಳೆ ಅಂತ. ಸೊ ಅದಾದ್ಮೇಲೆ ಫೋನ್ ಎತ್ತುತ್ತಾ ಇಲ್ಲ. ಅದೇ ನಾನೊಂದು 15-20 ದಿವಸ ಫೋನ್ ಎತ್ತಿಲ್ವಲ್ಲ, ಹಂಗೆ ಒಂದು 10-12 ದಿವಸ ಫೋನ್ ಎತ್ತಿಲ್ಲ. ಫೋನ್ ಸ್ವಿಚ್ ಆಫು, ನಾಟ್ ರೀಚೇಬಲ್. ನಂಗೆ ಇವನು ಅಡ್ಡಗಳೆಲ್ಲ ಗೊತ್ತಿತ್ತಲ್ಲ, ಎಲ್ಲೆಲ್ಲಿ ಸಿಗ್ತಾನೆ ಅಂತ. ಸೊ ಅದನ್ನೆಲ್ಲ ಪತ್ತೆ ಹಚ್ಚಿ ಎದುರುಗಡೆನ ನನ್ನ ಫ್ರೆಂಡ್ ಮನೆ, ಇವನು ಐಸ್ ಕ್ರೀಮ್ ಪಾರ್ಲರ್ ಎಲ್ಲ ಹಳೇ ಚಡಿ ಬಡೀಸ್ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಜೊತೆ ಕಾಲ ಕಳೆಯೋನು. ಅವ್ನು ಯಾವಾಗ ಬರ್ತದಾನೆ ಹೇಳು, ನಾನು KR ರೋಡಿಂದ ಬರ್ರಂತ ಗಾಡಿ ಎತ್ಕೊಂಡು ಹೋಗ್ತೀನಿ, ಒಟ್ಟಿನಲ್ಲಿ ಇವನು ಹಿಡ್ದಾಕ್ಬೇಕು. ಏನಕ್ಕೆ ಫೋನ್ ಎತ್ತುತ್ತಾ ಇಲ್ಲ, ಏನಕ್ಕೆ ಸಿಗ್ತಾ ಇಲ್ಲ, ಆಯಿತು ಕ್ಷಮೆನಾರು ಕೇಳಕ್ಕಾರು ಸಿಗ್ಬೇಕಲ್ಲ
ಅಂತ. ಅವಾಗ ಸಿಕ್ಕ ಒಂದು ದಿವಸ, ಒಂದು 10-12 ದಿವಸ ಆದ್ಮೇಲೆ ಸಿಕ್ಕ. ಅವಾಗ ಹೇಳಿದ್ದು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ಲು. ಕೂರ್ಗಲ್ಲಿ ಯಾರು? ನಮ್ಮಪ್ಪ ನೀವಪ್ಪ ಏನು ಅಂದ್ರೆ ಕೂರ್ಗಲ್ಲಿ ಕಾಫಿ ತೋಟದಲ್ಲಿ ಅಲ್ಲಿರ್ತಾರೆ, ನಮ್ಮಮ್ಮ ನಾನು ಇಲ್ಲಿರ್ತೀವಿ ಅಂತ. ಹೆಸರು ಹೇಳಿರಲಿಲ್ಲ ಅಷ್ಟೇ, ಭಾವನಾ ಅಷ್ಟೇ. ಅಲ್ಲ ಅಪ್ಪಂದು. ಹಾ, ಏನೋ ಹೇಳಿದೆ ರಾವ್. ಹಾಂ, ಓಕೆ. ನಮ್ಮ ತಂದೆಯ ಬಯೋಲಾಜಿಕಲ್ ಫಾದರ್ ಅಲ್ಲ, ಬಟ್ ಫಾದರ್ ತಂದೆಯ ಪಾರ್ವತಮ್ಮ ಅಜ್ಜಿಯ ಗಂಡ ಅಂತ ಅನ್ನಿಸ್ಕೊಂಡವ್ರು ಏನಿದ್ರು ಅವ್ರ ಹೆಸರು ಲಕ್ಷ್ಮಣ್ ರಾವ್. ಸೊ ಆ ರಾವ್ ಇಟ್ಕೊಂಡೆ, ಈ ಕಡೆ ಇನ್ನೇನೋ ಹೆಸರೇನು ಇಟ್ಟಿದ್ದೆ. ಸೊ ಹಂಗೆ ಮಾಡಿಕೊಂಡು ನಡೆದಿತ್ತು. ಅದಾದ್ಮೇಲೆ ಒಂದು ಮಾತು ಹೇಳ್ದ. ನನಗವಾಗ 19ನೇ ವಯಸ್ಸು ಅಷ್ಟೇ ನನಗವಾಗ. ಸೊ ಬಹುಶಃ ಈ ಸಿನಿಮಾಗಳೆಲ್ಲ ನೋಡಿ ಇನ್ಫ್ಲೂಯೆನ್ಸ್ ಆಗಿದ್ನ ಅಂದರೆ, ಈಗ ನನ್ನ ಪ್ರಕಾರ ನಮ್ಮಪ್ಪ ಭಾರಿ ಸೌಕಾರ, ಪ್ರೀತಿ ಮಾಡಿದ್ರೆ ನನ್ನ ಮಾಡಲ್ಲ, ಅಪ್ಪನ ಆಸ್ತಿಗೆ ಮಾಡ್ಬೋದು, ಅಂತಸ್ತಿಗೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಮುಚ್ಚಿಡ್ತಿದ್ದೆ, ಹೆಸರು ಹೇಳ್ತಿರ್ಲಿಲ್ಲ ನಮ್ಮಪ್ಪ ಯಾರು ಅಂತ. ಸೊ ಈ ಕಾರಣಕ್ಕೆ ಅದು ಪೆದ್ದತನ ಅಂದರೆ ಆ ವಯಸ್ಸಿನ ಮೆಚ್ಯೂರಿಟಿ ಅಷ್ಟೇ ಇದ್ದಿದ್ದು ನನಗೆ. ಸೊ ಹಾಗಾಗಿ ಅದಕ್ಕೆ ಮುಚ್ಚಿಟ್ಟಿದ್ದೆ ನಾನು. ಆವಾಗ ಯಾಕೆ ಮುಚ್ಚಿಟ್ಟಿದ್ದೆ ಹೇಳಿದೆ, ಹತ್ಕೊಂಡು ಹೋಗೋದು, ಸಾರಿ ನನಗೆ ತಪ್ಪಾಯಿತು, ನಾನು ಸುಳ್ಳು ಹೇಳಬಾರ್ದಾಗಿತ್ತು, ನನಗೆ ಇವತ್ತು ನಾಳೆ ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಅಂತೆಲ್ಲ ಎಲ್ಲ ಹೇಳಿದೆ. ಇಷ್ಟೇ ಮಾತು ಹೇಳಿದ್ದು. ಪ್ರೀತಿ ಅನ್ನೋದು ಸುಳ್ಳಿನ ಬುನಾದಿ ಮೇಲೆ ಹಚ್ಚಿಸ್ತಾ ಇದೆಯಾ, ಎಷ್ಟರ ಮಟ್ಟಿಗೆ ನಿಲ್ಲುತ್ತಿದ್ದು ಕಟ್ಟಡ, ನೀನೇ ಯೋಚನೆ ಮಾಡು, ಇದು ಮನೆ ಆಗಕ್ಕೆ ಸಾಧ್ಯನಾ ಅಂತ ಅಂದ. ಅಲ್ಲಿಗೆ ಓಕೆ, ನಾನು ಹಿಡ್ದಿರೋದು ಕರೆಕ್ಟ್ ಪರ್ಸನ್ನೇ ಅಂತ ಅಂದ್ಬಿಟ್ಟು ಗಂಟು ಬಿದ್ದು ಗೋಗರ್ ಮದುವೆ ಆದೆ. ಅಪ್ಪ ಆರಾಮಾಗಿ ಇಲ್ಲ, 1 ವರ್ಷ ಹೆಂಗೆ ಅಂದರೆ ಇವರಿಬ್ರು ಸಖತ್ ಕ್ಲೋಸ್ ಆಗೋದ್ರು. ಅಪ್ಪ ಮತ್ತೆ ಕಿಟ್ಟಪ್ಪ ಇಬ್ರು ಜೊತೆಲೆ ಒಂದು ಕೋರ್ಟ್ ಇರಲಿ ಏನೇ ಇರಲಿ, ಶಾಪಿಂಗ್ ಇಂದ ಹಿಡಿದು ಪ್ರತಿ ಒಂದಕ್ಕೂ, ರಾತ್ರಿ ಸೆಷನ್ಸ್ಗೂ ಇವನೇ ಬೇಕು. ಅಂದ್ರೆ ಇದು ನಿಮ್ಮ ಹೇಳಿ ಹೋಗೋ ಕಾರಣ ಇದು ಗೊತ್ತಾದ ಮೇಲೆ ಕೂಡ ಇಲ್ಲ ಅಲ್ಲ, ಈ ಬಂದೆಯಲ್ಲಿಯೇ ಆ ಸೀರಿಯಲ್ ಶುರು ಮಾಡಿದ್ವಿ. ಒಂದು 6-7 ಡೇಸ್ ಶೂಟಿಂಗ್ ಮಾಡಿದ್ವಿ. ಅದು ಅಪ್ರೂವಲ್ ಆಗಲಿಲ್ಲ, ಕ್ಯಾನ್ಸಲ್ ಆಯಿತು. ಬಟ್ ನಮ್ಗೊಂದು ಬಾಂಧವ್ಯ ಬೆಳೆದ್ಬಿಟ್ಟಿತ್ತು. ವಾರಕ್ಕೆ 2-3 ದಿನ ಕರೆಯೋರು, ಬರ ಎಲ್ಲಿದ್ಯಾ ಅಂತ. ಬಂದರೆ ಕೂತ್ಕೊಂಡು ಮಾತಾಡು, ಹೊರಟೆ, ಮದ್ಯ, ಸಿಗರೇಟು, ಎಲ್ಲ ಆಟಗಳಾಗೋದು. TN ಅಂಕಲ್ ಬರೋರು, ಜೋಗಿ ಅಂಕಲ್ ಬರೋರು, ಉದಯ್ ಬರೋರು, ನೀವು ಯಾವಾಗಾದ್ರೂ ಒಂದೊಂದ್ಸತಿ ಬರ್ತಾ ಇದ್ರಿ. ಹಾಗೆ ನಡೀತಾ ಇತ್ತು. ಈ ವಿಚಾರ ನನ್ನ ಇವಳ ವಿಷಯ ಗೊತ್ತಾದ ಮೇಲೆ ನನ್ನನ್ನು ಕಟ್ ಮಾಡ್ಬಿಟ್ರು. 1 ವರ್ಷ ಕಂಪ್ಲೀಟ್ ಕಟ್ಟು. ಫೋನ್ ಎತ್ತಲ್ಲ, ಮತ್ತೆ ಪದೇ ಪದೇ ಮಾಡಕ್ಕೂ ಭಯ. ಅಪ್ಪ ಏನೋ ಹೇಳ್ತಾರೋ ಏನೋ, ವಿಷಯ ಗೊತ್ತಾಗಿರೋದು ಇದು ಇಂಥ ವಿಷಯ. ಸೊ ಅದು ಏನಾಗೋಯ್ತು, ಮನೆಗೆ ಯಾರನ್ನೂ ಕರ್ಕೊಂಬರಲ್ಲ ಅಪ್ಪ. ಏನೇ ಇದ್ರು ಕಚೇರಿಲಿ ಮುಗೀತು ಕೆಲಸ, ಅಲ್ಲಿಗೆ ಮುಗೀತು. ಮನೆಗೆ ಎಂಟ್ರ್ ಆಗ್ತಿದ್ದಾರೆ ಅಂದರೆ ಅವ್ರು ತುಂಬ ಆತ್ಮೀಯರು, ತುಂಬ ಹತ್ತಿರದವರು, ನಂಬಿಕಸ್ಥರು ಅಂತ ಅವ್ರ ಪ್ರಕಾರ. ನಮ್ಮ ಮನೆ ಕರ್ಕೊಂಡೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನನಗೆ ಅವ್ನಿಗೆ ಅಪ್ಪ ಪರಿಚಯ ಮಾಡಿದೀನಿ, ಶ್ರೀನಗರ್ ಕಿಟ್ಟಿ ಅಂತ ಹೇಳಿದಾಗ ನಾನು ನಮಸ್ತೆ ಅಂತೆಲ್ಲ ಮಾಡಿದ್ದೀನಿ, ಅವ್ನು ನಮಸ್ತೆ ಅಂತೆಲ್ಲ ಮಾಡಿದ್ದಾನೆ. ಸೊ ಇಂಥವೆಲ್ಲ ಆಗಿದೆ. ಸೊ ಅವಾಗ ಮನೆಗೆ ಬರೋನು ಆಲ್ಮೋಸ್ಟ್ ಅದೇ ಇವು ಹೇಳ್ದಂಗೆ ಒಂದು 3-4 ಡೇಸ್ ಅಂತೂ ಮನೆಯಲ್ಲೇ ಭೇಟಿ ಮಾಡೋರು. ಬಂದಾಗ ಒಂದು ದಿವಸ ಅಪ್ಪ ಎದ್ದು ಆಗ್ತಾನೆ ಬರಕ್ಕೆ ಹೇಳಿದ್ದಾರೆ, ಮುಂಚೆನೇ ಬರಕ್ಕೆ ಹೇಳಿದ್ದಾರೆ. ಬಟ್ ಅವ್ರು ಎದ್ದಿದ್ದು ಲೇಟು. ನಾವಿಬ್ರು ಕಂಪ್ಯೂಟ್ರು ಮುಂದೆ ನಾನು ಕೂತಿದ್ದೀನಿ, ಹಿಂದೆ ನಿಂತಿದ್ದಾನೆ ಅಷ್ಟೇ. ಅದನ್ನ ನೋಡಿದ್ರು. ಆ ಬಾಡಿ ಲ್ಯಾಂಗ್ವೇಜಲ್ಲಿ ಅವ್ರು ಕಂಡಿಡಿದ್ರು, ಇವರಿಬ್ರು ಸಾಮಾನ್ಯ ಬರೀ ಫ್ರೆಂಡ್ಸ್ ಅಲ್ಲ, ನಡೆದಿದ್ದೆಲ್ಲ ಕನ್ಫರ್ಮ್ ಆಗೋಯ್ತು. ಅವ್ರಿಗೆ ಮೆಸೇಜ್ ಹಾಕಿದ್ರು, ಇನ್ಮೇಲಿಂದ ಅಸೋಸಿಯೇಷನ್ ವಿತ್ ಶ್ರೀನಗರ್ ಕಿಟ್ಟಿ ಇಟ್ಕೋಕೂಡದು, ಇಲ್ಲಿ ಕಟ್ ಇದ್ರೇನು ಅಂತ ಭಾವನೆಗಳನ್ನ ಮನಸ್ಸಿಂದ ಇವತ್ತೇ ತೆಗೆದು ಹಾಕು ಅಂತ ಮೆಸೇಜ್ ಬಂತು. ಓಹೋ ಹಿಂಗಾಯ್ತಲ್ಲ ಇದು ಅಂತ. ಅದ್ರ ನಂತರ 1 ವರ್ಷ ಇನ್ನೇನಿಲ್ಲ, ಮಾತಿಲ್ಲ, ಏನು ಅವ್ನು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಹಿಂಗೆಲ್ಲ ನಡೀತು. ಆಮೇಲೆ ನನ್ನನ್ನು ಪರೀಕ್ಷೆ ಮಾಡಿದ್ರು, ಫೋನ್ ಕಿತ್ಕೊಂಡ್ರು ನಂದು, ಅವೆಲ್ಲ ಮಾಡಿದ್ರು. ಆಮೇಲೆ ಅವ್ರು ತಕರಾರಿದ್ದಿದ್ದು ಈ ಹುಡುಗ ಅಂತ ಅಲ್ಲ, ನೀನು ಮದುವೆ ಹೆಂಗೆ ಮಾಡ್ಕೊತೀಯ ಅಂತ. ನಾನು ನಿನಗೆ ಮದುವೆನೇ ಮಾಡ್ಕೊಡಲ್ಲ, ನಾನು ನಿನ್ನ ಜೊತೆನೇ, ನೀನು ನನ್ನ ಜೊತೆ ಇರಲೇಬೇಕು ಜೊತೆಲಿ ಅನ್ನೋ ಥರ ಅವ್ರ ತಕರಾರು. ನಮ್ಮಮ್ಮ ಇದೆಂತ ಹುಚ್ಚಾಟ, ಒಂದು ಹೆಣ್ಮಗು ಮನೆಯಿಂದ ಆಚೆ ಹೋಗಲೇಬೇಕು, ಮದುವೆ ಮಾಡ್ಕೊಳ್ಳೇಬೇಕು, ಹಂಗೆ ಮಾಡಬೇಡಿ ಅಂತ ನಮ್ಮಮ್ಮನ ತಕರಾರು. ಈ ನಡುವೆ ಅದೇನು ಆಯ್ತು ಅನ್ನೋ, ಅವಾಗೂ ಇವನೇ ಐಡಿಯಾ ಕೊಟ್ಟಿದ್ದು, ಅಪ್ಪನ ಹುಟ್ಟದಬ್ಬ ಏನು ಕೊಡೋದು ಅವ್ರಿಗೆ, ಎಲ್ಲ ಇದೆ ಅವ್ರ ಹತ್ರ, ಏನು ಕೊಡೋದು ಅವ್ರಿಗೆ ಅಂದಾಗ ಅವಾಗ ಒಂದು ಹೊಸ ಟ್ರೆಂಡ್ ಇರ್ತಿತ್ತು. ಈ ಮಗ್ ಮೇಲೆಲ್ಲ ಫೋಟೋ, ಅವ್ರದ್ದೇ ಫೋಟೋ ಹಾಕಿ, ಅವಾಗೆಲ್ಲ ಫೋರಮ್ಮಲ್ಲಿ ಸಿಗೋದದು. ಸೊ ಅಲ್ಲಿಗೆ ಹೋಗೋಣ ಬಾ, ಅಪ್ಪಂಗೆ ಅವ್ರದ್ದೇ ಫೋಟೋ, ನಿಂದು ಅವ್ರದ್ದು ಫೋಟೋ ಹಾಕ್ಬಿಟ್ಟು ಏನೋ ಅಪ್ಪ ಐ ಲವ್ ಯು ಒಂದೇನಾರು ಒಂದು ಹಾಕ್ಬಿಟ್ಟು ಕೊಡೋಣ ಅಂತ ಅಂದ. ಒಂದು ಒಳ್ಳೆ ಐಡಿಯಾ. ಎಮೋಷ್ನಲ್ ಪರ್ಸನ್ ಅಪ್ಪ ತುಂಬ.
ಸರಿ ಇದು ಒಳ್ಳೆ ಐಡಿಯಾ ಅಂದ್ಬಿಟ್ಟು ತೊಗೊಂಬಂದು ಅದನ್ನು ಕೊಟ್ಟಿದ್ದಷ್ಟೇ ಮಧ್ಯರಾತ್ರಿ 12 ಗಂಟೆಗೆ ಅವ್ರ ಬರ್ಡೇ ದಿವಸ ಮನೇಲಿದ್ರು. ಕೊಟ್ಟೆ, ಕೇಕ್ ಕಟ್ ಮಾಡಿದ್ವಿ. ಅಮ್ಮ ಒಂದಿಷ್ಟು ಕೊಟ್ಟಿದ್ದಾರೆ, ನಮ್ಮ ಅಕ್ಕ ಚಿನ್ನ ಒಡವೆ ಅವೆಲ್ಲ ಏನೇನೇನೋ ಡಾಲರ್ಗಳಂತೆ ಅದಂತೆ ಇದಂತೆ ಅವೆಲ್ಲ ಕೊಟ್ಟಿದ್ದಾರೆ. ಅದನ್ನ ನೋಡಿ ಗಳ ಹಾಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆ ಒಂದು ಮಗ್ನ ನೋಡ್ಬಿಟ್ಟು ಅಲ್ಲ ಅವ್ರು ಒಂಥರ ಆ ಥರನೇ ಇದ್ರಲ್ಲ ಅವರು ತುಂಬ. ಆಮೇಲೆ ಹಣ ಆಸ್ತಿ ಬಂಗಾರ ಎಲ್ಲ ನೋಡಾಗಿತ್ತು ಅವರು. ಅದರಲ್ಲೇನೋ ಆ ಮಗ್ಗಲ್ಲೇನೋ ಪ್ರೀತಿ ಆಯ್ತು ಅವ್ರಿಗೆ. ಆ ಫೋಟೋ ಇವಳಿದ್ದು ಅವಳೇನೋ ಬರ್ದಿದ್ದು ಅದೆಲ್ಲ ತುಂಬ ಹತ್ತಿರ ಆಯಿತು, ಇಷ್ಟ ಆಯ್ತು, ಎಮೋಷನಲ್ ಆಯಿತು ಅಷ್ಟೇ. ಆಮೇಲೆ ಬೆಳಗ್ಗೆ ಎಲ್ಲ ಅಭಿಮಾನಿಗಳು ಬರ್ತಾರೆ, ಬೆಳಗ್ಗೆ ಅವ್ರು ಇಲ್ಲಿ ಸಿಗಬೇಕು, ಆಫೀಸಿಗೆ ಬರಲೇಬೇಕು. ಸೊ ಅಲ್ಲಿ 1 hour 12 ಗಂಟೆಯಿಂದ 1 ಗಂಟೆವರೆಗೂ ರಾತ್ರಿಯಲ್ಲಿ ಎದ್ದು ಮನೆಯಿಂದ ಹೊರಡ್ಬೇಕಾದ್ರೆ ನಾಳೆ ಕಿಟ್ಟಿಗೆ ಬರಕ್ಕೆ ಹೇಳು. ಇಲ್ಲ ಹೇಳಿಲ್ಲ, ನನಗೆ ಅಲ್ಲಿ ಆಫೀಸಿಗೆ ಬಂದ ಮೇಲೆ ಫೋನ್ ಮಾಡಿದ್ರು, ಕಿಟ್ಟಿಗೆ ಬರಕ್ಕೆ ಹೇಳು ಅಂತನೂ ಅಂದಿಲ್ಲ. ಗೆಟ್ ಯೋರ್ ಬಾಯ್ ಫ್ರೆಂಡ್ ಟುಮಾರೋ ಅಂಡ್ ಕಮ್ ಅಷ್ಟೇ ಅಂದ್ಬಿಟ್ಟು ಇಟ್ಬಿಟ್ಟು. ಅಲ್ಲ ನಾನು ಅದೇ ಕನ್ಫ್ಯೂಷನ್, ರಾತ್ರಿ ಅಲ್ಲೇ ಹೇಳಿ ಬಂದರು ಅಂದ್ಕೊಂಡೆ, ಆಫೀಸಿಗೆ ಬಂದು ಫೋನ್ ಮಾಡಿದೆ. ನಾನು ಆಮೇಲೆ ಫೋನ್ ಮಾಡ್ತಿದ್ದೀನಿ, ಕುಂಭಕರ್ಣ ಎದ್ದೇಳೋದೇ ಇಲ್ಲ. ಒಂದ್ಸತಿ ಮಲಗ್ಬಿಟ್ರೆ ಮಳೆ ಮಗದ ಮೇಲೆ ಬೀಳ್ತಾ ಇದ್ರು ಎದ್ದೇಳೋದು ಕಾಣೆ ಅಂತ ನಿದ್ದೆ. ಒಂದ್ಸತಿ ನಿದ್ದೆ ಮಾಡಿಬಿಟ್ರೆ ನಾನು ಫೋನ್ ಮಾಡ್ತಾನೆ ಇದ್ದೀನಿ, ಒಂದು 80-86 ಕಾಲ್ ಮಾಡಿರ್ಬೋದು ಅವ್ನಿಗೆ ಎಬ್ಸಕ್ಕೆ. ನಾಳೆ ಕರೀತಿದಾರೆ ಅಪ್ಪ, ಏನಕ್ಕೆ ಅಂತ ಕೂಡ ಗೊತ್ತಿಲ್ಲ. 1 ವರ್ಷ ದೂರ ಇಟ್ಟವರು ಬಾಯ್ ಫ್ರೆಂಡ್ನ ಕರ್ಕೊಂಬ ಅಂದ್ಬಿಟ್ರೆ ಅಂತ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಏನೇ ಕುಳ್ಳಿ ಇಷ್ಟೊಂದು ಫೋನ್ ಮಾಡ್ಬಿಟ್ಟಿದ್ಯಾ ಅಂತ ಹಿಂಗಾಯ್ತು, ಅಪ್ಪ ಕರೀತಾ ಇದ್ದಾರೆ ಅಂತ ಅಂದಾಗ ಮಾರುತಿ 800 ಇತ್ತು ಅವಾಗ ನನ್ನ ಹತ್ರ. ಅದು ನನಗೆ ಕಾರ್ ಅವಾಗ ಓಡ್ಸಕ್ಕೆ ಬರಲ್ಲ. ಆ ಕಾರ್ ನಿಂತು ಹೋದ್ರೆ ನಾನೇ ತಳ್ಳಬೇಕು. ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿದ್ವಿ 55,000 ಕೊಟ್ಟು. ಅಲ್ಲ ಅವಾಗ ಸಿಕ್ತಿದ್ದೆ 2,000-2,500 ಪರ್ ಡೇ. ಅದರಲ್ಲೇ ಹೊಂಚಿ ಏನೋ ಒಂದು ತೊಗೊಂಡಿದ್ವಿ. ಗಣೇಶ ಒಂದು ತೊಗೊಂಡಿದ್ದೆ, ನಾನೊಂದು ತೊಗೊಂಡೆ. ಅವನು ಬ್ಲೂ ಕಲರ್ ತೊಗೊಂಡ, ನಾನು ವೈಟ್ ಕಲರ್ ತೊಗೊಂಡಿದ್ದೆ. ನನಗದೇ ನಿಂತು ಹೋಗುತ್ತೆ ಒಂದು ಭಯ. ನಿಂತ್ರಿ ಮತ್ತೆ ಇವಾಗ 14 ನಗರ ಇಂದ ನಾನು ತಳ್ಕೊಂಡು ಆಫೀಸ್ ಸ್ಟಾರ್ಟ್ ಆದ್ಮೇಲೆ ಕೂತ್ಕೊ ಬೇಗ ಕೂತ್ಕೊಂಡ್ರೆ ನಮ್ಮ ಲಾಂಗ್ ಡ್ರೈವ್ಗಳು ಹಿಂಗೆ ನಡೆಯೋದು. ಲಾಂಗ್ ಡ್ರೈವ್ ಹೋಗೋಣ ಅಂದ್ರೆ ಅಂತ ಕಾರ್ ಹತ್ತಕ್ಕೆ ಭಯ ನನಗೆ. ನಾನು ಓಡ್ಸಕ್ಕೆ ಬಂದಿದ್ರೆ ಇವ್ನು ತಳ್ಳಿರೋನೇನು. ಆ ಕಾರ್ ನನ್ನ ಹತ್ರ 1 ವರ್ಷ ಇತ್ತು. 3 ತಿಂಗಳು ಗ್ಯಾರೇಜಲ್ಲಿ ಇತ್ತು, 3 ತಿಂಗಳು ನನ್ನ ಫ್ರೆಂಡ್ ಒಬ್ಬ ಜಂಗಲ್ ಅಂತಿದ್ದ ಅವನ ಹತ್ರ ಇತ್ತು, 3 ತಿಂಗಳು ಇನ್ನೊಬ್ಬ ಫ್ರೆಂಡ್ ಹತ್ರ ಇತ್ತು, 3 ತಿಂಗಳು ನನ್ನ ಹತ್ರ ಇದ್ದು. ಇವಾಗ ಅದ್ರಲ್ಲಿ ಕರ್ಕೊಬರ್ತಾ ದಾರಿಲಿ ದೇವೇಗೌಡರು ಮನೆ ಮುಂದೆ ಪಾಸ್ ಆಗ್ತಾ ನಿಲ್ಲಿಸ್ಬಿಟ್ಟು ನನಗೆ ಭಯ, ಏನಂತಾರೋ ಏನು ಮಾಡ್ತಾರೋ, ಏನಾರ ಮಾಡಿಗಿಡ್ಬಿಡ್ತಾರ ನನಗೆ ಅನ್ನೋ ಥರ ಭಯ. ಸಖತ್ ಪಾಸಿಟಿವ್ ಇದ್ರು ನನಗೆ ನನ್ನ ಬಗ್ಗೆ ಅಪ್ಪ. ನಂತರ ಆತಂಕ. ಸರಿ ನಿಲ್ಲಿಸ್ಬಿಟ್ಟು ಹೆಚ್ಚಂದ್ರೆ ಏನಾಗುತ್ತೆ, ಕೊಚ್ಚಾಗ್ತಾರೆ ಅಷ್ಟೇನಾ, ಹೊಡಿತಾರೆ ಬಡಿತಾರೆ, ಏನಾಗತ್ತ ಆಗಲಿ ನಡಿವಾ ನೀ ಅಂದ್ಬಿಟ್ಟು ಕರ್ಕೊಬಂದ. ಅವತ್ತಾಗಿದ್ದೆ ಮಜಾ ಅವನಲ್ಲಿ. ಏನು ಬಂದ್ವಿ, ಎಲ್ಲರೂ ತುಂಬ ಜನ ಇದ್ರು ಇಲ್ಲಿ. ಅವರೆಲ್ಲರೂ ಕಳಿಸಿದ್ರು ಹೊರಗಡೆ. ನನ್ನ ಕೈ ಕೊಡು ಅಂದರು, ಕೈ ಕೊಟ್ಟೆ. ಇವಳು ಕೈ ಇಟ್ಟರು. ಇವತ್ತಿಂದ ನಿನ್ನವಳಪ್ಪ, ಹುಷಾರಾಗಿ ನೋಡ್ಕೊ ನನ್ನ ಮಗಳನ್ನ ಅಂದರು. ಅಳಕ್ಕೆ ಶುರು ಮಾಡ್ಬಿಟ್ರು ತಿರ್ಗ. ಅಯ್ಯೋ ನಾವಿಬ್ರು ತಬ್ಕೊಂಡು ಸಮಾಧಾನ ಮಾಡಿಲ್ಲ ಅಂಕಲ್, ಚೆನ್ನಾಗಿ ನೋಡ್ಕೊತೀನಿ, ಡೋಂಟ್ ವರಿ. ಹುಟ್ಟದಬ್ಬ ನಂದು, ಗಿಫ್ಟ್ ನಾನು ಕೊಡ್ತಾ ಇದ್ದೀನಿ ನಿಮಗೆ, ತಗೋ ಇಟ್ಕೊ ನನ್ನ ಗಿಫ್ಟ್ ಅಂತ. ಅವತ್ತು ಹಿಡ್ಕೊಂಡಿದ್ದು ಕೈ ಇನ್ನೂ ಬಿಟ್ಟಿಲ್ಲ, ಬಿಡಿಸ್ಕೊಳಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆ ಹಾಗೆ ತಮಾಷೆ ಚಂದ.